ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಮುಖ್ಯಮಂತ್ರಿಗಳು ಭಾರತ ಯುದ್ಧ ಮಾಡಿದಿರೋ ಬಗ್ಗೆ ಒಂದು ಕೊಟ್ಟಿದ್ದ ಹೇಳಿಕೆ ಕುರಿತು ತಿರ್ಚಲಾಗ್ತಿದೆ ಅಂತ ಹೇಳಿದ್ದಾರೆ. ಯುದ್ಧದ ಕುರಿತು ನಾನು ಹೇಳಿದ ಹೇಳಿಕೆ ಬಗ್ಗೆ ಪರ ವಿರೋಧದ ಚರ್ಚೆಗಳು ನಡೀತಿವೆ. ಅದನ್ನ ನಾನು ಗಮನಿಸಿದ್ದೇನೆ. ಯುದ್ಧ ಅನ್ನೋದು ಒಂದು ಯಾವುದೇ ದೇಶದ ಒಂದು ಅಂತಿಮ ಆಯ್ಕೆ ಹೊರತು ಯುದ್ಧವೇ ಮೊದಲು ಇಲ್ಲವೇ ಏಕೈಕ ಆಯ್ಕೆ ಅಲ್ಲ. ಶತ್ರುವನ್ನ ಮಣಿಸುವ ಉಳಿದೆಲ್ಲ ಆಯ್ಕೆಗಳು ವಿಫಲ ಆದಾಗ ಮಾತ್ರ ಯುದ್ಧಕ್ಕೆ ಹೊರಡಬೇಕು. ಪಲ್ಗಾಮ್ನಲ್ಲಿ ನಡೆದ ಪಾಕ್ ಪ್ರೇರಿತ ಉಗ್ರ ದಾಳಿಗೆ ನಮ್ಮ ಗೂಢಚರ್ಯೆ ಮತ್ತು ಭದ್ರತಾ ವ್ಯವಸ್ಥೆಯ ವೈಫಲ್ಯ ಕಾರಣ ಅನ್ನೋದು ದೇಶದ ಜನತೆಗೆ ಮತ್ತು ಕೇಂದ್ರ ಸರ್ಕಾರಕ್ಕೂ ಈಗ ಮನವರಿಕೆ ಆಗಿದೆ. ಮೊದಲು ಈ ಲೋಪವನ್ನ ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಇಂತಹ ಕೃತ್ಯಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕು ಅಂದ ಆ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ ಮೇಲಿದೆ. ಸಿಂಧೂ ನದಿ ಒಪ್ಪಂದದ ರದ್ದತಿಯೂ ಸೇರಿದಂತೆ ಕೇಂದ್ರ ಸರ್ಕಾರ ಕೆಲವು ರಾಜತಾಂತ್ರಿಕ ಕ್ರಮಗಳನ್ನ ಕೈಗೊಂಡಿದೆ. ಇದನ್ನ ನಾವು ಸ್ವಾಗತಿಸ್ತೇವೆ. ಕೇಂದ್ರ ಸರ್ಕಾರ ಮುಂದೆ ಇದಕ್ಕಿಂತಲೂ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಿದೆ ಎನ್ನುವ ಭರವಸೆ ಕೂಡ ನಮಗಿದೆ. ಅವುಗಳನ್ನ ಬಹಿರಂಗಪಡಿಸುವ ಅಗತ್ಯವಿಲ್ಲ. ಅಂತಹ ಕ್ರಮಗಳಿಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ಇದೇ ವೇಳೆ ಕೆಲವು ಕಿಡಿಗೇಡಿಗಳು ಯುದ್ಧೋನ್ಮಾದವನ್ನ ಸೃಷ್ಟಿಸಿದೆ ದೇಶದೊಳಗೆ ಸೌಹಾರ್ದತೆಯನ್ನ ಕಲಕುವ ಪ್ರಯತ್ನ ಮಾಡ್ತಿತ್ತು. ಇಂತಹವರ ವಿರುದ್ಧವೂ ಕೇಂದ್ರ ಸರ್ಕಾರ ಕಠಿಣ ಕ್ರಮ ತೆಗೆದುಕೋಬೇಕು. ಇಂದು ದೇಶ ಅತ್ಯಂತ ಸೂಕ್ಷ್ಮ ಪರಿಸ್ಥಿತಿಯನ್ನ ಎದುರಿಸ್ತಿದೆ. ಬಾಹ್ಯ ಶತ್ರುವನ್ನ ಎದುರಿಸಬೇಕಾದ್ರೆ ಆಂತರಿಕವಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರ್ಬೇಕಾಗುತ್ತೆ. ಪಾಕಿಸ್ತಾನ ಇಂದು ಆರ್ಥಿಕವಾಗಿ ದಿವಾಳಿಯಾಗಿರುವಂತಹ ರೋಗಗ್ರಸ್ತ ದೇಶವಾಗಿದೆ. ಅವರು ಕಳೆದುಕೊಳ್ಳುವುದೇನೂ ಇಲ್ಲ ಯುದ್ಧ ಮಾಡಿದ್ರೆ. ಈ ಕಾರಣದಿಂದಾಗಿಯೇ ಜಗತ್ತಿನ ಬಲಾಢ್ಯ ರಾಷ್ಟ್ರವಾಗಿ ಬೆಳೆಯುತ್ತಿರುವ ಭಾರತ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡಬೇಕಾಗ್ತದೆ. ಈ ಅಲ್ಲದೆ ವಿಶ್ವದ ಎಲ್ಲ ರಾಷ್ಟ್ರಗಳು ಪಾಕ್ ಪ್ರೇರಿತ ಭಯೋತ್ಪಾದನೆಯನ್ನ ಖಂಡಿಸಿ ಭಾರತದ ಪರವಾಗಿ ನಿಂತಿವೆ. ಈ ಬೆಳವಣಿಗೆಯನ್ನ ಭಾರತ ಸದುಪಯೋಗ ಪಡಿಸಿಕೊಂಡು ಪಾಕಿಸ್ತಾನ ಮುಂದೆಂದು ಇಂತಹ ಸಾಹಸಕ್ಕೆ ಕೈ ಹಾಕದಂತೆ ತಕ್ಕ ಪಾಠ ಕಲಿಸಬೇಕಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಏನು ಅವರು ಮುಖ್ಯಮಂತ್ರಿಗಳಿಗೆ ಯುದ್ಧ ಬೇಡ ಅನ್ನೋ ಹಿನ್ನೆಲೆಯನ್ನ ಕರೆಕ್ಟ್ ಆಗಿ ಬಿಜೆಪಿಯವರು ಹೇಳಿದೆ. ಅದನ್ನ ಒಂದು ಟೀಕೆ ಮಾಡಕ್ಕೆ ಬಳಸ್ಕೊಳ್ತಾ ಇದ್ರು ಮುಖ್ಯಮಂತ್ರಿಗಳನ್ನ ವಿರುದ್ಧವಾಗಿ. ಯಾಕಂದ್ರೆ ಅವರು ಬೇಹು ವೈಫಲ್ಯ ಆಗಿದ್ದಾರೆ ಅನ್ನೋದನ್ನ ಮುಚ್ಚಿಟ್ಟು ಮುಖ್ಯಮಂತ್ರಿ ವಿಚಾರವನ್ನ ಜಾಸ್ತಿ ಮುನ್ನೆಲೆಗೆ ತರ್ತಾ ಇದ್ರು. ಇದಕ್ಕೆ ಕ್ಲಾರಿಫಿಕೇಶನ್ ಈಗ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಯುದ್ಧ ಯಾವ ಸಂದರ್ಭದಲ್ಲಿ ಬೇಕಾಗ್ತದೆ, ಆ ಸಂದರ್ಭದಲ್ಲಿ ನಾವು ಆಂತರಿಕವಾಗಿ ಹೇಗೆ ದೇಶವನ್ನ ಒಗ್ಗಟ್ಟಾಗಿ ಮುನ್ನಡೆಸುವ ಅಗತ್ಯ ಇದೆ. ಇಂಥವ್ರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವ ಅಗತ್ಯತೆ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದಾಗಿತ್ತು ಈ ಕ್ಷಣದ ಸ್ಟೋರಿಯಲ್ಲಿ. ಮತ್ತಷ್ಟು ಸ್ಟೋರಿಗಳನ್ನ ನಿಮ್ಗೆ ಹೇಳ್ತಿರ್ತೀವಿ. ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.